ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಂಡೇದು ವ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಇವಾಗ ಆಲ್ಮೋಸ್ಟ್ 10:30 11 ಆಗ್ತಾ ಬಂತು. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ಕೆಲಸ ಇತ್ತು, ಗೊತ್ತಿದೆಯಲ್ವ, ಎಲ್ಲಾದರೂ ಹೋಗಿ ಬಂದರೆ ಎಷ್ಟೊಂದು ಕೆಲಸ ಆಗುತ್ತೆ ಅಂತೇಳಿ. ಬಟ್ಟೆ ಇತ್ತು, ಅಂದರೆ ಜರ್ನಿಗೆ ತಗೊಂಡೋಗಿರುವಂತಹ ಬಟ್ಟೆ, ಆಮೇಲೆ ಏನು ಹೋಗುವಾಗ ರಾಶಿ ಹಾಕಿದ್ದೆ ಎಲ್ಲ ಅರ್ಜೆಂಟಲ್ಲಿ. ಅಂದರೆ ನಾನು ಹೇಳಿದ್ನಲ್ಲ, ನಾನು ಹೋಗೋದು ಬೇಕು ಅಂತೇಳಿ ಈ ಥರ ಪ್ಲ್ಯಾನ್ ಮಾಡಿ ವಿದೌಟ್ ಪ್ಲ್ಯಾನ್ ಆಗಿ ಹೋಗಿರೋದಲ್ವ. ಸೊ ಹಾಗಾಗಿ ಏನು ಮನೆಯೆಲ್ಲ ರೂಮೆಲ್ಲ ಫುಲ್ ರಾಶಿ ಬಿದ್ದಿತ್ತು ಬಟ್ಟೆಗಳು. ಆಮೇಲೆ ಹೋಗೋ ದಿವಸನೂ ಬಟ್ಟೆ ತೊಳೆದಿಲ್ಲ. ಸೊ ಹಾಗಾಗಿ ತುಂಬ ಬಟ್ಟೆಗಳಿದ್ವು, ಮನೆಯೆಲ್ಲ ಒಟ್ಟಾರೆ ಇತ್ತು, ಅವತ್ತನ್ನೆಲ್ಲನೂ ಒರೆಸಿಲ್ಲ. ಸೊ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸೊ ಇವಾಗ ಏನು ಇವತ್ತು ಬ್ರೇಕ್ಫಾಸ್ಟಿಗೆ ಅಂತೇಳಿ ಏನೂ ಮಾಡಿಲ್ಲ. ಏನು ಮಾಡಿಲ್ಲ, ಕೆಲಸದಲ್ಲೇ ಬ್ಯುಸಿ ಆಗಿಬಿಟ್ಟೆ. ಸೊ ಇವಾಗ ನಾನಿಲ್ಲಿ ಒಳ್ಳೆ ಮ್ಯಾಂಗೋ ಮಿಲ್ಕ್ ಶೇಕನ್ನು, ಆಮೇಲೆ ಅಂಗಡಿಯಿಂದ ಸಮೋಸೆ ಇದೆಯಲ್ವ ಅದನ್ನು ತರಿಸಿದ್ದೀನಿ. ಸೊ ಅದನ್ನೇ ಇವತ್ತು ಬ್ರೇಕ್ಫಾಸ್ಟಿಗೆ ತಿನ್ನೋಣಂತೇಳಿ. ಆಮೇಲೆ ಸ್ವಲ್ಪ ಹೋಗೋದು ಇದೆ, ಎಲ್ಲಿಗೆ ಹೋಗೋದು ಅಂತೆಲ್ಲ ನಾನು ಮುಂದೆ ಹೇಳ್ತೀನಿ ನಿಮಗೆ. ಸೊ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್, ನಾನು ಹೇಳಿದ್ದನ್ನೇ ವಾಪಸ್ ಹೇಳ್ತಾ ಇದ್ದೀನಿ, ಸಾರಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವಾಗ ನಾನು ಫಸ್ಟಿಗೆ ಇಲ್ಲಿ ಏನು ಸ್ವಲ್ಪ ಬ್ರೇಕ್ಫಾಸ್ಟ್ ಥರ ಮಾಡ್ತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ಮ್ಯಾಂಗೋ ಮಿಲ್ಕ್ ಶೇಕ್ ವಿತ್ ಸಮೋಸ. ಸೊ ಅದನ್ನು ತಿನ್ನೋಣ ಅಂತೇಳಿ. ಸೊ ತುಂಬ ತಿಕ್ಕಾಗಿ ಮಾಡಿದ್ದೀನಿ. ನನಗಂತೂ ತುಂಬ ತಿಕ್ಕಾಗಿರಬೇಕು ಮ್ಯಾಂಗೋ ಮಿಲ್ಕ್ ಶೇಕ್. ನೀರು ಥರ ಆದರೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಒಳ್ಳೆ ತಿಕ್ಕಾಗಿರುವಂತಹ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಆಗಿದೆ ಇಲ್ಲಿ. ಸೊ ಇವಾಗ ನಾನು ಇದನ್ನು ಕುಡಿದು ಬೇಗ ರೆಡಿ ಆಗ್ತೀನಿ. ಆಲ್ರೆಡಿ ಬಿಸಿಲಾಗ್ಬಿಟ್ಟಿದೆ, ತುಂಬಾ ಏನು ಟೆನ್ಷನ್ ಆಗ್ತಿದೆ ಹೊರಗಡೆ ಹೋಗೋದಂದ್ರೆ. ಸೊ ಹೋಗಲೇಬೇಕು. ಸೊ ಫಸ್ಟ್ ನಾನು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಹೊರಡ್ತೀನಿ. ಏನಾಗುತ್ತೋ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಇವಾಗ ನಾನು ಹೋಗೋದಕ್ಕೆ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ. ಸ್ವಲ್ಪ ಬೇಗನೆ ಹೋಗಬೇಕಾಗಿತ್ತು. ಯಾವುದೇ ಆಫೀಸ್ ಕೆಲಸ ಆಗಲಿ ಈ ಥರದಲ್ಲಿ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಬೇಗನೆ ಹೋಗಬೇಕು. ನಾನಿಲ್ಲಿ ಲೇಟ್ ಆಗಿದೆ. ಅಮ್ಮನ ಮನೆಗೆ ಹೋಗ್ತೀನಿ, ನೋಡ್ತೀನಿ. ಅಲ್ಲಿ ಹೋಗಿ ಸ್ವಲ್ಪ ಅಮ್ಮನ ಮನೆಗೂ ಸ್ವಲ್ಪ ಹೋಗೋದಿದೆ. ಸೊ ಹೋಗಿ ಆದಮೇಲೆ ನೋಡೋಣ ಏನಾಗುತ್ತೆ ಅಂತೇಳಿ. ಆದರೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ ಅಂತೇಳಿ ಆ ಥರ ಏನು 2 ಮನಸ್ಸಲ್ಲಿದ್ದೀನಿ. ಯಾಕೆಂದರೆ ತುಂಬಾ ಸುಸ್ತಾಗ್ತಾಯಿದೆ ನನಗೆ. ತುಂಬಾ ಬಿಸಿಲಾಯಿತು, 11:30 ಆಯಿತು ಆಲ್ರೆಡಿ. ಸೊ ಅದಕ್ಕೋಸ್ಕರ ನೋಡೋಣ ಏನಾಗುತ್ತೆ ಅಂತೇಳಿ. ಇವಾಗ ಹೋಗ್ತೀನಿ, ರೆಡಿ ಆಗ್ತಾ ಇದ್ದೀನಿ. ಅಲ್ಲಿ ಹೋಗಿ ನೋಡ್ತೀನಿ ಏನಾಗುತ್ತೆ ಅಂತೇಳಿ. ಅಜ್ಜೋ ಸೊ ಇವಾಗ ರೆಡಿ ಆಗಿದ್ದೀನಿ, ಹೋಗ್ತೀನಿ. ಹೋಗಿ ಸರ್ ಎಲ್ಲಿಗೆ ಹೋಗಿರೋದು ಅಂತ ಹೇಳಿಲ್ಲ. ಸೊ ಅದೇ ನಾನು ಮೊನ್ನೆನೇ ಹೇಳಿದ್ದೆ, ನನ್ನ ಮಗಳಿದ್ದು ಸ್ಕೂಲಿದ್ದು ಬರ್ತ್ ಸರ್ಟಿಫಿಕೇಟ್ ಇದೆಯಲ್ಲ, ಅದು ನಾವು ತೆಗಿವಾಗ ಒಂದೇ ತೆಗೆದಿದ್ದು. ಸೊ ಹಾಗಾಗಿ ಸ್ಕೂಲಿಗೆ ಇವಾಗ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಲ್ವ, ಸೊ ಹಾಗಾಗಿ ಅವ್ರಿಗೆ ಬರ್ತ್ ಸರ್ಟಿಫಿಕೇಟ್ ಕೊಡೋದಿದೆ. ಒರಿಜಿನಲ್ ಅಲ್ಲ, ಜೆರಾಕ್ಸ್ ತೆಗೆದು ಅದನ್ನು ಲಾಯರ್ ಹತ್ರ ಹೋಗಿ ಸೀಲ್ ಸೈನ್ ಹಾಕಿ ಕೊಡಬೇಕು. ಸೆಕೆಂಡ್ ಆಪ್ಷನ್ ಅಂದರೆ ಅಲ್ಲಿ ನಮ್ಮದು ಪಂಚಾಯತ್ ಇದೆಯಲ್ವ, ಅಲ್ಲಿ ಹೋಗಿ ಅಲ್ಲಿಂದ ತಗೋಬೇಕು ಅಂತೇಳಿ. ಸೊ ನೋಡ್ತೀನಿ, 2ರಲ್ಲಿ ಏನಾದರೂ ಒಂದು ಮಾಡ್ತೀನಿ. ಸೊ ಇವಾಗ ಹೋಗ್ತೀನಿ, ಹೋಗಿ ಸಿಗುತ್ತೋ ನೋಡೋಣ. ಫಸ್ಟಿಗೆ ಪಂಚಾಯತಿಗೆ ಹೋಗ್ತೀನಿ, ಬೇರೆ ಕಾಪಿ ಕೇಳ್ತೀನಿ. ಸಿಕ್ಕಿದ್ರೆ ನನಗೆ ಲಾಯರ್ ಹತ್ರ ಹೋಗಬೇಕು ಅಂತ ಹೇಳಿ ಏನಿಲ್ಲ, ಇಲ್ಲಾಂದರೆ ಲಾಯರ್ ಹತ್ರ ಹೋಗಬೇಕಾಗುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಆ ಪಲ್ಲು ಮಾತ್ರ ಇಲ್ಲೇ. ಸೊ ಫ್ರೆಂಡ್ಸ್, ನಾನು ಬೆಳಿಗ್ಗೆನೇ ರೆಡಿಯಾಗಿ ಹೋಗಿದ್ದೆ. ಬೆಳಿಗ್ಗೆ ಅಂದರೆ ಅದು 11:30 ಆಗಿಬಿಟ್ಟಿತ್ತು. ಹೋಗಿದ್ದೆ ಬೆಳಿಗ್ಗೆ, ನಿಮಗೆ ಹೇಳಿದ್ನಲ್ಲ ಹೋಗ್ತೀನಿ ಅಂತೇಳಿ. ಸೊ ಅದಕ್ಕೋಸ್ಕರ ಹೋಗಿದ್ದೆ. ಸೊ ಅಮ್ಮನ ಮನೆ ಹೋಗೋದಿತ್ತು ಅಂತೇಳಿ ಅಮ್ಮನ ಮನೆ ಹೋಗೋಣ ಅಂತೇಳಿ ಹೋಗಿದ್ದೆ. ಬಟ್ ಅಮ್ಮನ ಮನೆ ಹೋಗಿ ಸ್ವಲ್ಪ ಹೊತ್ತು ಕೂತ ಮೇಲೆ ಹೋಗೋದಕ್ಕೇ ಇಂಟ್ರೆಸ್ಟ್ ಇಲ್ಲ. ಕೈ ಕಾಲೆಲ್ಲ ಒಂಥರ ಸುಸ್ತಾಗ ಥರ ಆಗ್ತಾಯಿತ್ತು. ಆಮೇಲೆ ಬಿಸಿಲು ನೋಡಿ ಅಂತೂ ಹೊರಗಡೆ ಕಾಲಿಡೋದಕ್ಕೇ ಮನಸ್ಸಿತ್ತಿಲ್ಲ. ಸೊ ಏನು ಬೆಳಿಗ್ಗೆ ರೆಡಿಯಾಗಿ ಹೋಗಿರೋ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ನಾಳೆ ಹೋಗೋಣ ಅಂತೇಳಿ ಮಾಡಿದ್ದೀನಿ. ಆಮೇಲೆ ನಮ್ಮ ಅಪ್ಪನೂ ಬೈದರು, ಈ ಟೈಮಲ್ಲಿ ಇವಾಗ ಯಾರಿರ್ತಾರೆ, ಅವ್ರು ಊಟಕ್ಕೆ ಹೋಗಿರ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಅಂದರೆ 12:30 ಆಲ್ಮೋಸ್ಟ್ ಆಗ್ತಾ ಬಂದಿತ್ತು. ಸೊ ಅದಕ್ಕೋಸ್ಕರ ಹೋಗಿಲ್ಲ. ಸೊ ಇನ್ಶಾಲ್ಲ ನಾಳೆ ನೋಡೋಣ, ನಾಳೆ ಹೋಗ್ತೀನಿ ಅಂತೇಳಿ. ಫಸ್ಟೇ ಮಾಡಿ ಎಲ್ಲ ಇಡಬೇಕಾಗಿತ್ತು. ಬಟ್ ಏನಂದರೆ ಉದಾಸೀನ, ಅದೇ ಹೇಳಿದ್ನಲ್ಲ, ಬಿಸಿಲಿಗೆ ಹೊರಗಡೆ ಹೋಗೋದೇ ಇಷ್ಟ ಐತಿಲ್ಲ. ಸೊ ಹಾಗಾಗಿ ಉದಾಸೀನ ಮಾಡಿ ಹೋಗೇ ಇಲ್ಲ.
ಸೊ ಇವಾಗ ಅಮ್ಮನ ಮನೆಯಿಂದ ಬಂದಿದ್ದೀನಿ, ಊಟ ಎಲ್ಲ ಅಲ್ಲೇ ಮಾಡಿಕೊಂಡು ಇವಾಗ ಬಂದಿರೋದು. ಸೊ ಹಾಗೇನೆ ನೀನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಬಂದಿದ್ದು ಖಾಲಿ ಆಗ್ಬಿಟ್ಟಿದ್ದು, ತುಂಬ ದಿವಸದಿಂದ ಅಂಗಡಿಯಿಂದನೇ ಬರ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಇವಾಗ ಫಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಡ್ತೀನಿ. ಬೆಳಿಗ್ಗೆ ಬರೋಣ ಅನ್ಕೊಂಡೆ, ಏನೋ ಮಾಡ್ಬೇಕಾಗಿರೋ ಕೆಲಸ ಅಂತೂ ಆಗಿಲ್ಲ, ಈ ಮನೇಲೆ ಕೂತು ಮಾಡೋ ಕೆಲಸ ಆದ್ರೂ ಮಾಡೋಣ ಅಂತೇಳಿ. ಬಟ್ ಅಮ್ಮನ ಮನೆ ಹೋದ್ಮೇಲೆ ವಾಪಸ್ ಬರೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಫಸ್ಟಿಗೆ ನಮಗೆ ತುಂಬಾನೇ ಈಸಿ ಆಗ್ತಾ ಇತ್ತು. ನಾವು ನೋಡಿ ಆ ಕಡೆ ರೋಡ್ ಇದೆಯಲ್ವಾ, ಅಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲಿ ಅಲ್ಲಿಂದಾಗಿ ಬರ್ತಾ ಇದ್ವಿ. ಸೊ ನಂತರ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ, ಆ ಕಡೆಯಿಂದ ಬರ್ತಾ ಇದ್ವಿ. ಅವರು ಒಂಥರ ಮಾಡ್ತಾ ಇದ್ರಂತೆ, ಅವರಾಗಿನೇ ಹೇಳಿರೋದು ನಮಗೆ ಇಲ್ಲಿಂದ ಬನ್ನಿ ಅಂತೇಳಿ. ನಂತರ ಅವರಾಗಿನೇ ಒಂಥರ ಮಕ್ಳಿಗೆಲ್ಲ ಹೇಳ್ತಾ ಇದ್ರಂತೆ, ಎಷ್ಟು ಸಲ ಹೋಗ್ತೀರಾ ಎಷ್ಟು ಸಲ ಬರ್ತೀರಾ ಅಂತೇಳಿ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಆ ರೋಡನ್ನೆಲ್ಲ ಕ್ಯಾನ್ಸಲ್ ಮಾಡಿ ಸ್ವಲ್ಪ ದೂರ ಆಗಿನೇ ಬರೋದು. ಹಾಗಾಗಿ ಅಮ್ಮನ ಮನೆ ಹೋದ್ರೆ ನಮಗೆ ವಾಪಸ್ ಬರೋದಕ್ಕೆ ಒಂಥರ ಸುಸ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಬಂದಿದ್ದೀನಿ. ಸೊ ಫಸ್ಟ್ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತೀನಿ, ನಂತರ ಏನಾಗುತ್ತೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಎಷ್ಟೆಷ್ಟು ದೊಡ್ಡ ಸೈಜಲ್ಲಿದೆ ಅಂತೇಳಿ. ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ದೊಡ್ಡ ದೊಡ್ಡ ಸೈಜ್ ಇದು ಬೆಳ್ಳುಳ್ಳಿ. ನಾವು ಈ ಥರ ಚಾಪಿಂಗ್ ಎಲ್ಲ ಮಾಡ್ತೀವಿ. ರೆಸಿಪಿಗಳಿಗೆ ಬೆಳ್ಳುಳ್ಳಿನ ಚಾಪ್ ಮಾಡಿ ಹಾಕೋದಿರುತ್ತೆ. ಸೊ ಆವಾಗ ಚೆನ್ನಾಗಾಗುತ್ತೆ. ಈ ಥರ ದೊಡ್ಡ ದೊಡ್ಡ ಸೈಜ್ ಇದು ಬೆಳ್ಳುಳ್ಳಿ ಆದರೆ ಹಾಕೋದಕ್ಕೆ ಚೆನ್ನಾಗಾಗುತ್ತೆ. ಸೊ ಇದು ನೋಡಿ ಎಷ್ಟೆಷ್ಟು ದೊಡ್ಡದಿದೆ ಅಂತೇಳಿ, ಒಂದೊಂದು ಬೆಳ್ಳುಳ್ಳಿದು ಸೈಜ್ ನೋಡಿ ಯಾವ ಥರ ಇದೆ ಅಂತೇಳಿ. ಈ ಥರ ಇದ್ರೆ ತುಂಬ ಚೆನ್ನಾಗಾಗುತ್ತೆ. ಬಟ್ ಇವಾಗ ಎಲ್ಲನೂ ದೊಡ್ಡ ಸೈಜ್ಗೆ ತಗೊಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಅದೆಲ್ಲವನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಹಾಕೋತೀನಿ. ಆಮೇಲೆ ಇನ್ನೊಂದ್ಸಲ ಹೋಗಿ ಒಂದು ಸ್ವಲ್ಪ ತಗೊಬಂದಿಡೋಣ, ನೋಡೋಣ ಏನಾಗುತ್ತೆ ಅಂತೇಳಿ. ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಂದ್ರೇ ಒಂಥರ ಉದಾಸೀನದ ಕೆಲಸ. ಅದಕ್ಕೋಸ್ಕರ ಮೊನ್ನೆಯಿಂದ ಏನು ಅಂಗಡಿಯಿಂದನೇ ತರಿಸಿದ್ದೆ. ಹಸ್ಬೆಂಡ್ ಅಂದರು ನಾನು ಶುಂಠಿ ಬೆಳ್ಳುಳ್ಳಿ ತಗೊಬರ್ತೀನಿ ಪೇಸ್ಟ್ ಮಾಡ್ಕೊ ಅಂತೇಳಿ. ಬಟ್ ನಾನೇ ಅಂದೆ ಬೇಡ, ಅಂಗಡಿಯಿಂದನೇ ರೆಡಿ ಇದೆಯಲ್ಲ ಅದನ್ನು ತಗೊಬನ್ನಿ ಅಂತೇಳಿ. ಬಟ್ ಅದನ್ನು ಹಾಕಿದರೆ ನನಗೆ ಏನು ಅಷ್ಟೊಂದು ಟೇಸ್ಟ್ ಆಗೋಲ್ಲ, ಫುಡ್ಡಿಗೆಲ್ಲ ಹಾಕಿದರೆ ಅಷ್ಟೊಂದು ಟೇಸ್ಟ್ ಆಗೋಲ್ಲ. ಸೊ ಏನು ಉದಾಸೀನದಾಗ ಆ ಥರ ಹಾಕಲೇಬೇಕಾಗುತ್ತೆ. ನನಗೆ ಯಾಕೋ ಗೊತ್ತಿಲ್ಲ ಇವಾಗ ಒಂದು ಸುಮಾರು ದಿವಸ ಆಯಿತು, ಯಾವಾಗ ಸ್ಕೂಲ್ ರಜೆ ಸಿಕ್ಕಿದೆ ಆವಾಗಿಂದ ಏನು ಒಂಥರ ಉದಾಸೀನ, ಯಾವ ಕೆಲಸ ಮಾಡೋದಕ್ಕೂ ಉದಾಸೀನ. ಮೊದಲು ಈ ಥರ ಇರ್ತಿಲ್ಲ, ಇವಾಗ ಉದಾಸೀನ ಅಂದರೆ ಉದಾಸೀನ, ಏನು ಕೆಲಸ ಮಾಡೋದೇ ಬೇಡ ಅಂತೇಳಿ ಅನ್ನಿಸ್ತಾ ಇದೆ. ಸೊ ಆ ಥರ ಆಗ್ತಾಯಿದೆ ನನಗೆ. ಕೆಲವ್ರಿಗೆ ಆಗ್ಬೋದು, ಯಾಕಂದರೆ ನಾವು ಮಕ್ಕಳು ಸ್ಕೂಲಿಗೆ ಹೋಗುವಾಗ ತುಂಬಾ ಆ್ಯಕ್ಟಿವ್ ಆಗಿರ್ತೀವಿ. ಇವಾಗ ಮಕ್ಕಳಿಗೆ ಸ್ಕೂಲ್ ಇಲ್ವಲ್ಲ, ಆರಾಮಾಗಿ ಮಾಡೋಣ, ಏನು ಅರ್ಜೆಂಟ್ ಇದೆ ಅಂತೆಲ್ಲ ಹೇಳಿ ಈ ಥರ ಮಾಡಿ ಬಾಡಿನೇ ಒಂಥರ ನಮಗೆ ಒಂದು ಉದಾಸೀನ ಆಗಿಬಿಟ್ಟಿದೆ. ಸೊ ನನಗೂ ಅದೇ ಥರ ಆಗಿದೆ, ಎಲ್ರಿಗೂ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಆ ಥರ ಆಗಿದೆ. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಆಗಿದೆ. ನಾನು ಜಾಸ್ತಿ ಏನು ಮಾಡಿಲ್ಲ, ಒಂದು ತಿಂಗ್ಳಿಗೆ ಸಾಕಾಗ್ಬೋದು ಇಷ್ಟು. ಸೊ ಅಷ್ಟೇ ಮಾಡಿರೋದು. ಇನ್ನೊಂದ್ಸಲ ಬೇಕಾದ್ರೆ ಇನ್ನೊಂದ್ಸಲ ಮಾಡೋಣ ಅಂತೇಳಿ. ಜಾಸ್ತಿ ಮಾಡಿಟ್ರೆ ಅದರದ್ದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟೇ ಮಾಡ್ತೀನಿ, ಒಂದು ಸ್ವಲ್ಪನೇ ಮಾಡ್ಕೊಳ್ಳೋದು. ಸೊ ಅದನ್ನು ಇವಾಗ ಮಾಡಿ ರೆಡಿ ಮಾಡಿ ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಅದರದ್ದು ಸ್ಮೆಲ್ ಇದೆಯಲ್ವ, ತುಂಬಾ ಚೆನ್ನಾಗಾಗುತ್ತೆ. ನೀವೂ ಒಂದು ಸಲ ಬೇಕಂದರೆ ಟ್ರೈ ಮಾಡ್ಕೊಂಡು ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಅದ್ರದ್ದು ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿದು ಪೇಸ್ಟ್. ಇದು ನಾವು ನಾರ್ಮಲಾಗಿ ಮಾಡೋದಕ್ಕಿಂತ ಈ ಥರ ಜೀರಿಗೆ ಹಾಕಿ ಮಾಡೋದು ತುಂಬಾ ಚೆನ್ನಾಗಾಗುತ್ತೆ. ಟ್ರೈ ಮಾಡ್ಕೊಂಡು ನೋಡಿ. ಇವತ್ತಿನ ವೀಡಿಯೋದಲ್ಲಿ ನಾನು ರೆಸಿಪಿ ಏನು ಹಾಕಿಲ್ಲ, ಬಟ್ ರೆಸಿಪಿ ಮಾಡಿದ್ದೀನಿ, ಇಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಶಾರ್ಟ್ಸ್ ವೀಡಿಯೋ ಹಾಕೋಣ ಅಂತೇಳಿ, ತುಂಬ ದಿವಸ ಆಯಿತು ಶಾರ್ಟ್ಸ್ ವೀಡಿಯೋಸ್ ಏನು ಹಾಕದೆ. ಸೊ ಅದಕ್ಕೋಸ್ಕರ ಶಾರ್ಟ್ಸ್ ಮಾಡೋಣ ಅಂತೇಳಿ ಇಲ್ಲಿ ರೆಡಿ ಮಾಡ್ತಾ ಇದ್ದೆ. ಇದ್ರದ್ದು ರೆಸಿಪಿ ಇವತ್ತಿದ್ದು ರೆಸಿಪಿ ಇದೆಯಲ್ವ, ಅದು ನಾನು ಶಾರ್ಟ್ಸ್ ವೀಡಿಯೋ ಹಾಕೋತೀನಿ, ಎಲ್ಲರೂ ನೋಡಿ. ಹಾಗೆಯೇ ಯಾಕೋ ಗೊತ್ತಿಲ್ಲ, ತುಂಬ ಜನ ವೀಡಿಯೋ ನೋಡಿದ್ರೂ ಸಬ್ಸ್ಕ್ರೈಬೂ ಮಾಡ್ತಾಯಿಲ್ಲ, ವ್ಯೂಸೂ ಬರ್ತಾಯಿಲ್ಲ. ಯಾರು ನೋಡ್ತಾ ಇಲ್ವೋ ಏನು ಅಂತೇಳಿ ಗೊತ್ತಿಲ್ಲ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ನೋಡಿ, ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಕೊಡಿ. ಸೊ ಫ್ರೆಂಡ್ಸ್, ಇವಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಚಪಾತಿಗೆ ಹಿಟ್ಟು ಕಲಸಿಟ್ಟಿದ್ದೀನಿ. ಹಾಗೆಯೇ ಎಗ್ ಮಸಾಲ ಮಾಡೋಣ ಅಂತೇಳಿ ಎಲ್ಲ ರುಬ್ಬಿ ಮಿಕ್ಸಿಗೆಲ್ಲ ಹಾಕಿ ಇಟ್ಟಿದ್ದೀನಿ. ಎಗ್ಗೆಲ್ಲ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ. ಬಟ್ ಕರೆಂಟೇ ಹೋಗಿದೆ. ಡೌಟ್ ಆಯಿತು ಕರೆಂಟ್ ಹೋಗ್ಬೋದು ಅಂತೇಳಿ, ಯಾಕೆಂದರೆ ವೋಲ್ಟೇಜ್ ತುಂಬಾ ಕಮ್ಮಿ ಇತ್ತು, ಲೈಟೆಲ್ಲ ತುಂಬಾ ಡಿಮ್ ಥರ ಇತ್ತು. ಸೊ ಆವಾಗಲೇ ಗೊತ್ತಾಯಿತು ಕರೆಂಟ್ ಹೋಗ್ಬೋದು ಅಂತೇಳಿ. ಇವಾಗ ಕರೆಂಟ್ ಹೋಗಿ ಬರುವಾಗ ಕರೆಕ್ಟ್ ಬರ್ಬೋದು, ಸರಿಯಾಗ್ಬೋದು ವೋಲ್ಟೇಜ್ ಅಂತೇಳಿ. ಸೊ ಇವಾಗ ಏನು ಮಾಡೋದು, ಕರೆಂಟ್ ಬರೋ ತನಕ ವೆಯ್ಟ್ ಮಾಡಬೇಕು. ನಾವು ಇನ್ವೇಟರ್ ಮಿಕ್ಸಿಗೆಲ್ಲ ಕನೆಕ್ಷನ್ ಕೊಟ್ಟಿಲ್ಲ. ಸೊ ಹಾಗಾಗಿ ಇವಾಗ ಮಿಕ್ಸಿನ ಅಂದರೆ ಇಲ್ಲಿಟ್ಟು ನಮಗೆ ಆನ್ ಮಾಡೋಕ್ಕಾಗಲ್ಲ. ಬಟ್ ಈ ಪ್ಲಗ್ಗಲ್ಲಿಟ್ಟು ಆನ್ ಮಾಡ್ಕೋಬೋದು, ಬಟ್ ನಾನು ಮಾಡಲ್ಲ. ಸ್ವಲ್ಪ ಹೊತ್ತು ಕರೆಂಟಿಗೆ ವೆಯ್ಟ್ ಮಾಡ್ಕೋತೀನಿ. ನೋಡೋಣ, ಇನ್ನೂ ಟೈಮ್ ಆಗಿಲ್ಲ, ಜಸ್ಟ್ ಇವಾಗ 7:45 ಆಗಿರೋದಷ್ಟೇ. ಸೊ ಕರೆಂಟ್ ಬರೋ ತನಕ ವೆಯ್ಟ್ ಮಾಡೋಣ, ನೋಡೋಣ ಏನಾಗುತ್ತೆ ಅಂತೇಳಿ.
ಸೊ ಫ್ರೆಂಡ್ಸ್, ಇವಾಗ ಕರೆಂಟೆಲ್ಲ ಬಂದು ಏನು ಎಗ್ ಮಸಾಲ ಎಲ್ಲ ರೆಡಿ ಆಗಿದೆ. ಇವಾಗ ಚಪಾತಿ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.